ಬೆಂಗಳೂರಿನ ಆರ್ಯವೈಶ್ಯ ಮಂಡಳಿಗಳ ಒಕ್ಕೂಟದಿಂದ ವಾಸವಿ ರಥಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ವಿಜಯನಗರದ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇಗುಲದಿಂದ ಹಂಪಿ ನಗರದವರೆಗೆ ರಥಯಾತ್ರೆ ಸಾಗಿತ್ತು. ನೂರಾರು ಜನರೊಂದಿಗೆ ಭವ್ಯ 13 ರಥಗಳು ರಥಯಾತ್ರೆಯಲ್ಲಿ ಸಾಗಿದ್ವು. ಮೆರವಣಿಗೆಯಲ್ಲಿ ಹುಲಿವೇಷಧಾರಿಗಳು, ಕೋಲಾಟ ನೃತ್ಯ ತಂಡ, ಡೊಳ್ಳು ಕುಣಿತ ಸೇರಿ ವಿವಿಧ ಕಲಾತಂಡಗಳು ಭಾಗಿಯಾಗಿದ್ವು. ವಿಶೇಷವಾಗಿ ಮಹಿಳಾ ಮಣಿಗಳ ಬುಲೆಟ್ ರ್ಯಾಲಿ ಕಣ್ಮನ ಸೆಳೆಯಿತು. 50ಕ್ಕೂ ಹೆಚ್ಚು ಮಹಿಳೆಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಬೈಕ್ ರೈಡ್ ಮಾಡಿದ್ದು ವಿಶೇಷವಾಗಿತ್ತು. 19ನೇ ವರ್ಷ ಕನ್ನಿಕಾ ಪರಮೇಶ್ವರಿ ರಥಯಾತ್ರೆಯ ಪ್ರಯುಕ್ತ ಅತ್ತೆ ಸೊಸೆಯಂದಿರ ಫ್ಯಾಷನ್ ಶೋ, ಅವಳಿ ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪರಿಷತ್ ಸದಸ್ಯ ಟಿಎ ಶರವಣ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಶರವಣ, ವಾಸವಿ ಕನ್ನಿಕಾ ಪರಮೇಶ್ವರಿ ಜಯಂತಿಯನ್ನ ಸರ್ಕಾರದಿಂದ ಆಚರಿಸುವಂತೆ ಸದನದಲ್ಲಿ ಒತ್ತಾಯಿಸುವುದಾಗಿ ಹೇಳಿದರು. ಜೈ ವಾಸವಿ ಬೆಂಗಳೂರು ನಗರದ ಆರ್ಯವೈಶ್ಯ ಮಂಡಳಿಗಳ ಒಕ್ಕೂಟದ ವತಿಯಿಂದ ಈ ಒಂದು ವಾಸವಿ ರಥಯಾತ್ರೆಗೆ ಈಗೇನು ಚಾಲನೆಯನ್ನು ಕೊಟ್ಟಿದ್ದೀವಿ. ಬಹುಶಃ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿರತಕ್ಕಂಥ ಜಗನ್ಮಾತೆ ಕನ್ನಿಕಾ ಪರಮೇಶ್ವರಿಯ ಒಂದು ಏನು ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟು ಹೋಗಿದ್ದಾರೆ, ಅದನ್ನು ಪ್ರತಿಬಿಂಬಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಆರ್ಯವೈಶ್ಯರು ನಿರಂತರವಾಗಿ ಪ್ರತಿ ವರ್ಷ ವಾಸವಿ ಜಯಂತಿಯ ಮುಂಚೆ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿ ವಿಶೇಷವಾಗಿ ಇದು ಆರ್ಯವೈಶ್ಯರ ಜಾತ್ರೆ ವಾಸವಿ ರಥಯಾತ್ರೆ 2025 ಸುಮಾರು 19 ವರ್ಷಗಳಿಂದ ವಿವಿಧ ಬಣಾವಣೆಗಳಿಂದ ವರ್ಷಕ್ಕೊಂದು ಬಾರಿ ನಾವು ರಥಯಾತ್ರೆ ಮಾಡ್ತಾ ಇದ್ದೀವಿ. ಈ ವರ್ಷ ನಮ್ಮ ವಿಜಯನಗರ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರ ದೇವಸ್ಥಾನದಲ್ಲಿ ಈ ರಥಯಾತ್ರೆ ಮಾಡ್ತಾ ಇದ್ದೀವಿ. ಎಲ್ಲ ಸಾವಿರಾರು ಜನ ಭಕ್ತಾದಿಗಳು ಬಂದು ತಾಯಿ ದರ್ಶನ ಮಾಡಿದ್ದಾರೆ. ಬೆಂಗಳೂರು ಆರ್ಯವೈಶ್ಯ ಮಂಡಳಿಗೆ ಒಕ್ಕೂಟ ಸುಮಾರು 85 ದೇವಸ್ಥಾನಗಳ ಒಂದು ಒಕ್ಕೂಟ. ಎಲ್ಲ 85 ದೇವಸ್ಥಾನಗಳಿಂದ ಜನ ಬಂದು ಇಲ್ಲಿ ಪಾಲ್ಗೊಂಡು ಈ ರಥಯಾತ್ರೆ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.